ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಪ್ರಶ್ನೆಗಳನ್ನ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ನಂತರ ನಿಮ್ಮಲ್ಲೂ ಕೂಡ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳಿಗೆ ಉತ್ತರವನ್ನ ನಿಮಗೆ ತಿಳಿಸ್ತೀವಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೆಕೆಂಡ್ PUC ಫೈನಲ್ ಎಕ್ಸಾಮ್ 2024 ಇದರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರಾ ಅಥವಾ ಇಲ್ವಾ? ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತಾ? ಈ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದಕ್ಕೆ ಉತ್ತರವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ, ಸೆಕೆಂಡ್ PUC ಫೈನಲ್ ಎಕ್ಸಾಮ್ 2024 ಇದರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅದನ್ನ ಯೂಸ್ ಮಾಡ್ತಾರೆ. ಆದ್ರೆ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾ ಇರುವಂತಹ ಲೆಕ್ಚರರ್ಸ್ಗೆ ಒಂದು ಅಥಾರಿಟಿ ಇರುತ್ತೆ. ಏನು ಅಂತ ಹೇಳಿದ್ರೆ, ಅವರು ಬ್ಲೂ ಪ್ರಿಂಟ್ ನಲ್ಲಿ ಕೆಲವು ಚೇಂಜಸ್ ಅನ್ನ ಮಾಡೋದಿದ್ರೆ ಮಾಡಬಹುದು ಅಂತ. ಹಾಗಂತ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಚೇಂಜ್ ಆಗಲ್ಲ. ಕ್ವಶನ್ ಪೇಪರ್ದು ಒಂದು 4 to 5 ಮಾರ್ಕ್ಸ್ ನ ಡಿಫರೆನ್ಸ್ ಬಂದ್ರೆ ಬರಬಹುದು. ಬ್ಲೂ ಪ್ರಿಂಟ್ ಹಾಗೂ ಯಾವ್ದಾದ್ರು 1 ಅಥವಾ 2 ವಿಷಯದ ಕ್ವಶನ್ ಪೇಪರ್ ಅಲ್ಲಿ ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕೆ ಅಥಾರಿಟಿ ಇರಲ್ಲ. ಒಂದು ಅದೇ 4 to 5 ಮಾರ್ಕ್ಸ್ ನ ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಡೋದಕ್ಕೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಅಥಾರಿಟಿ ಇರುತ್ತೆ. ಹಾಗಂದ್ರೆ ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕೆ ಅಥಾರಿಟಿ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಬಂದ್ರೆ ಬರಬಹುದು ಕ್ವಶನ್ ಪೇಪರ್. ಬಟ್ ಬ್ಲೂ ಪ್ರಿಂಟ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೂ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ. ಸೊ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು, ಅದ್ರ ಬಗ್ಗೆ ವಿಡಿಯೋವನ್ನ ಮಾಡಿದೀವಿ. ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದರ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸರಿನಾ? ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಸೆಕೆಂಡ್ PUC ಎಕ್ಸಾಮ್ 2024 ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಗಳಿಗಿಂತ ತುಂಬಾ ಡಿಫಿಕಲ್ಟ್ ಬರತ್ತಂತೆ. ಸ್ಕೋರ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ. ಇದು ನಿಜಾನ ಅಂತ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಯು ಕ್ಯಾನ್ ಸ್ಕೋರ್ 90, 95 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ನೀವು ಮಾಡಬಹುದು. ಆದ್ರೆ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಗಳಿಗಿಂತ ಈ ವರ್ಷ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ಯಾಕೆ ಅಂತ ನಿಮಗೂ ಕೂಡ ಗೊತ್ತಿದೆ, ಆದ್ರೆ ಮತ್ತೊಮ್ಮೆ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ರು. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಯಿತು. ಹಾಗೆ ಬ್ಲೂ ಪ್ರಿಂಟ್ ಚೇಂಜ್ ಆಯಿತು. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಫಿಸಿಕ್ಸ್, ನಂತರ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ಎಲ್ಲ ವಿಷಯಗಳಲ್ಲಿ ಹಾರ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಈ ರೀತಿ ಕ್ವಶನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ಏನಂತ ಹೇಳಿದ್ರೆ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಂತ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದಕ್ಕೆ ಆಗತ್ತೆ, ಬಟ್ ನೀವು ಪ್ರಿಪೇರ್ ಆಗಬೇಕು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಸ್ಕೋರ್ ಆಗತ್ತೆ. ಈಗ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕ್ವಶನ್ ತುಂಬಾ ಡಿಫಿಕಲ್ಟ್ ಅನ್ಸೋದು, ಆನ್ಸರ್ ಗೊತ್ತಿಲ್ಲ, ಆ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕೋಸ್ಕರ ಡಿಫಿಕಲ್ಟ್ ಅನ್ಸೋದಕ್ಕಿಂತ ಕ್ವಶನ್ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಡಿಫಿಕಲ್ಟ್ ಅನ್ಸ್ತಾ ಇರತ್ತೆ. ಅದಕ್ಕೋಸ್ಕರನೇ ಆ ಹಾರ್ಡ್ಸ್ ಕ್ವಶನ್ ಏನಿದೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿದ್ರೆ ನೀವು ಸಾಲ್ವ್ ಮಾಡ್ತೀರ. ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರಿಂದ ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅಥವಾ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇಂಪ್ರೂವ್ ಆಗತ್ತೆ. ಸರಿನಾ? ಅದಂತರ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅವರಿಗೆ ಹಿಂದಿನ ವರ್ಷಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾ ಇರಲಿಲ್ಲ. ಹಾಗೆ ಫಿಲ್ ಇನ್ ದ ಬ್ಲಾಂಕ್, ನಂತರ ಹೊಂದಿಸಿ ಬರೆಯಿರಿ ಈ ರೀತಿ ಕ್ವಶನ್ಗಳು ಹಿಂದಿನ ವರ್ಷಗಳಲ್ಲಿ ಇರ್ತಾ ಇರಲಿಲ್ಲ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ. ಬಟ್ ಈ ವರ್ಷ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ ಹಾಗೆ ಹೊಂದಿಸಿ ಬರೆಯಿರಿ ಈ ರೀತಿ ಕ್ವಶನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಇರಲ್ಲ ಆ ರೀತಿ ಕ್ವಶನ್ಗಳಿಗೆ ಆನ್ಸರ್ ಮಾಡಿ. ಆಕ್ಚುಲಿ ಏನಂತ ಹೇಳಿದ್ರೆ, ಈ ರೀತಿ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಕ್ಸಾಮ್ ಈಸಿ ಆಗುತ್ತೆ. ಬಟ್ ಡಿಫಿಕಲ್ಟ್ ಅನ್ಸೋದಕ್ಕೆ ರೀಸನ್ ಏನು, ಆ ರೀತಿ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ರೂಢಿ ಇಲ್ಲ. ಅದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಎಕ್ಸಾಮ್ ಈಸಿನೇ ಅನ್ಸುತ್ತೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅಥವಾ ಈ 1 ಮಾರ್ಕ್ ಕ್ವಶನ್ ಏನಿದೆ, ಅದಕ್ಕೆ ಸಂತಹ ಕ್ವಶನ್ಗಳು ಚಾಪ್ಟರ್ನ ಯಾವುದೇ ಪಾರ್ಟ್ ನಿಂದ ಬರಬಹುದು. ಅಂದ್ರೆ ಚಾಪ್ಟರ್ ಮಿಡ್ಲ್ ಇಂದ ಯಾವುದೋ ಒಂದು ಕ್ವಶನ್ ನ ಕೇಳ್ಬಿಡ್ಬಹುದು. ಸೊ ಈ ರೀತಿ ಇರುತ್ತೆ. ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಬಟ್ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ಬಟ್ ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಹೇಗೆ ಬಂದ್ರು, ಎಷ್ಟೇ ಡಿಫಿಕಲ್ಟ್ ಬಂದ್ರು ನಿಮಗೆ ಆನ್ಸರ್ ಮಾಡೋದಕ್ಕಾಗತ್ತೆ. ಸರಿನಾ? ನಂತರ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ ಆಯ್ತು. ಪ್ರಿಪರೇಟರಿ ಎಕ್ಸಾಮ್ ನ ಕ್ವಶನ್ ಪೇಪರ್ ಇಂದ ಎಷ್ಟು ಕ್ವಶನ್ಸ್ ಈ ಫೈನಲ್ ಎಕ್ಸಾಮ್ ಅಲ್ಲಿ ಬರುತ್ತೆ, ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಂತರ ಮತ್ತೊಂದು ಪ್ರಶ್ನೆ ಕೂಡ ಕೇಳಿದ್ರು, ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮ್ ಡಿಫಿಕಲ್ಟ್ ಇರತ್ತಾ ಅಥವಾ ಈಸಿ ಇರತ್ತಾ ಅಂತ. ಈಗ ಡಿಫಿಕಲ್ಟ್ ಇರತ್ತಾ ಅಥವಾ ಈಸಿ ಇರತ್ತಾ ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮ್? ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ
ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಏನಾಯ್ತು ಈಗ, ಅದಕ್ಕಿಂತ ಫೈನಲ್ ಎಕ್ಸಾಮ್ ಈಸಿನೇ ಇರುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಲಿ ಅಂತ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಸ್ವಲ್ಪ ಡಿಫಿಕಲ್ಟ್ ಆಗಿ ಮಾಡಿರ್ತಾರೆ. ಅದ ನಂತರ ವಿದ್ಯಾರ್ಥಿಗಳು ಈ ಪ್ರಿಪರೇಟರಿ ಎಕ್ಸಾಮ್ಗೆ ಜಾಸ್ತಿ ಟೈಮ್ ಸಿಕ್ಕಿರಲ್ಲ. ಯಾವಾಗ ಸಿಲೆಬಸ್ ಮುಗೀತು, ಸಿಲೆಬಸ್ ಮುಗಿದ ನಂತರ ಪ್ರಿಪರೇಟರಿ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕೆ ಜಾಸ್ತಿ ಟೈಮ್ ಸಿಕ್ಕಿರಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಕೂಡ 100% ಪ್ರಿಪೇರ್ ಆಗಿರಲ್ಲ. ಅದಕ್ಕೋಸ್ಕರ ಪ್ರಿಪರೇಟರಿ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟೇ ಅನ್ಸುತ್ತೆ. ಸೊ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಕೂಡ ಫೈನಲ್ ಎಕ್ಸಾಮ್ಗೆ ಮಿನಿಮಮ್ 1 ಮಂತ್ ಟೈಮ್ ಇದೆ. ಸೊ ಅವಾಗ ಚೆನ್ನಾಗಿ ಪ್ರಿಪೇರ್ ಆದ್ರೆ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ಗಿಂತ ತುಂಬಾ ಈಸಿನೇ ಅನ್ಸುತ್ತೆ. ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮ್ನಲ್ಲಿ ನಿಮ್ಮ ಸ್ಕೋರ್ ಚೆನ್ನಾಗಿ ಆಗೇ ಆಗುತ್ತೆ. ಬಟ್ ಪ್ರಿಪರೇಷನ್ ಮಾಡಬೇಕು, ಮಾಡಿ. ನಂತರ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ನಡೆಸಿದ್ರು, ಅಂದ್ರೆ ಜಿಲ್ಲಾ ಹಂತದಲ್ಲಿ ನಡೆಸಿದ್ರು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೇ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಬೇರೆ ಬೇರೆ ಇರುತ್ತೆ. ಸೇಮ್ ಕ್ವಶನ್ ಪೇಪರ್ ಆಲ್ ಓವರ್ ಕರ್ನಾಟಕ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ಗೆ ಯಾವ್ದೊಂದು ಜಿಲ್ಲೆ ಇದೆ ಅದನ್ನ ಎ ಅಂತ ಕನ್ಸಿಡರ್ ಮಾಡೋಣ. ಅಲ್ಲಿರುವಂತಹ ಮೆಥಮೆಟಿಕ್ಸ್ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಇಂದ ಜಾಸ್ತಿ ಕ್ವಶನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಬಹುದು. ಅದೇ ಮತ್ತೊಂದು ಜಿಲ್ಲೆ ಇದೆ ಬಿ ಅಂತ, ಅಲ್ಲಿ ನಡೆದಿರುವಂತಹ ಮೆಥಮೆಟಿಕ್ಸ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಇಂದ ಜಾಸ್ತಿ ಕ್ವಶನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗದೆ ಇರಬಹುದು, ಕಡಿಮೆ ಕ್ವಶನ್ಸ್ ಬರಬಹುದು. ಸರಿನಾ? ಮತ್ತೊಂದು ಯಾವುದೋ ಜಿಲ್ಲೆಯಿಂದ, ಮತ್ತೊಂದು ಯಾವ್ದು ಸಿ ಅನ್ನೋ ಜಿಲ್ಲೆ ಇದೆ, ಅದರಿಂದ ಒಂದು ಕ್ವಶನ್ಸ್ ಫೈನಲ್ ಎಕ್ಸಾಮ್ ಬರದೇ ಇರಬಹುದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಿಂದ. ಇದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿತ್ತು. ಅದಕ್ಕೋಸ್ಕರ ಕೆಲವು ಕ್ವಶನ್ಸ್ ರಿಪೀಟ್ ಆಗಬಹುದು, ಆಗದೇನೂ ಇರಬಹುದು. ಬಟ್ ನೀವು ಪ್ರಿಪರೇಷನ್ಗೆ ಯಾವ ರೀತಿ ಆ ಎಕ್ಸಾಮ್ಗಳ ಕ್ವಶನ್ ಪೇಪರ್ನ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ನೀವು ಬೇರೆ ಬೇರೆ ಜಿಲ್ಲೆಗಳ ಕ್ವಶನ್ ಪೇಪರ್ ಏನಿತ್ತು ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಾಗತ್ತೆ. ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಎಕ್ಸಾಮ್ ಕೂಡ ಚೆನ್ನಾಗಾಗತ್ತೆ. ಸರಿನಾ? ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆ ಕೂಡ ಕೇಳಿದ್ರು, ಮಾಡೆಲ್ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ. ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಏನು ರಿಲೀಸ್ ಮಾಡಿದಾರೆ ನಮ್ಮ ಶಿಕ್ಷಣ ಇಲಾಖೆಯವರು, ಅದರ ಕ್ವಶನ್ ಪೇಪರ್ ನಿಂದ ಒಂದು 30 ಅಥವಾ 35 ಮಾರ್ಕ್ಸ್ ಕ್ವಶನ್ಸ್ ಫೈನಲ್ ಎಕ್ಸಾಮ್ ನಲ್ಲಿ ಬರತ್ತಾ, ಈ ರೀತಿ ಪ್ರಶ್ನೆ ಕೇಳಿದ್ರು. ಆ ರೀತಿ ಏನೂ ಇರೋದಿಲ್ಲ. ಅಂದ್ರೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಈಗ ಮಾಡೆಲ್ ಕ್ವಶನ್ ಪೇಪರ್ನ ಇಟ್ಕೊಂಡು ಇದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಯಾವ್ಯಾವ ಕ್ವಶನ್ಸ್ ಅಂದ್ರೆ ತೆಗೆದಿದ್ದಾರೆ ಅದನ್ನ ಚೆಕ್ ಮಾಡ್ತಾ ಫೈನಲ್ ಎಕ್ಸಾಮ್ ನ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಕನ್ಸಿಡರ್ ಮಾಡಲ್ಲ. ಅವರು ಸಂಪೂರ್ಣವಾಗಿ ಹೊಸ ಕ್ವಶನ್ ಪೇಪರ್ನೇ ಪ್ರಿಪೇರ್ ಮಾಡಿರ್ತಾರೆ, ಯಾವುದೇ ಕನ್ಸಿಡರೇಷನ್ ಅನ್ನ ಇಟ್ಕೊಂಡಿರಲ್ಲ. ಅಂದ್ರೆ ಈಗ ಈ ಜಿಲ್ಲೆಯಲ್ಲಿ ಇಂತಹ ಕ್ವಶನ್ ಕೇಳಿದ್ರು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಂತಹ ಕ್ವಶನ್ಸ್ ಅನ್ನ ಕೇಳಿದ್ರು, ಸೊ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಲ್ಲ. ಜಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು, ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಇದರಿಂದ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಈ ವರ್ಷ ಹಿಂದಿನ ವರ್ಷಗಳಿಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿ ಎಕ್ಸಾಮ್ ಆಗುತ್ತೆ, ಬಟ್ ಚೆನ್ನಾಗಿ ಪ್ರಿಪೇರ್ ಆದ್ರೆ ತುಂಬಾ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಈಗ ಅಕಸ್ಮಾತ್ ಯಾವ್ದೊಂದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದು ಅಂತ ಹೇಳಿದ್ರೆ ಅದು ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಒಂದೇ ವಿಷಯವನ್ನ ಇಟ್ಕೊಂಡಿರ್ಬೇಕು, ನಾನು ಯಾವ ರೀತಿ ಪ್ರಿಪೇರ್ ಆಗಿದ್ದೀನಿ, ಎಷ್ಟು ವಿಷಯಗಳನ್ನ ಓದಿದ್ದೀನಿ, ಅದರಿಂದ ನನ್ನಿಂದ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ತೀನಿ ಅಂತ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಬಂದ್ಬಿಡುತ್ತೆ. ಈಗ ಟಾರ್ಗೆಟ್ ಇರುತ್ತೆ 80 ಮಾರ್ಕ್ಸ್ ಕೂಡ ಬೇಕು ನನಗೆ, ಆ ರೀತಿ ಬರೀತೀನಿ ಅಂತ ಓದ್ಕೊಂಡು ಹೋಗಿರ್ತೀರ. ಅಕಸ್ಮಾತ್ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಬಂದು ಯಾವುದೋ ಒಂದು ಕ್ವಶನ್ ಯಾವ ವಿದ್ಯಾರ್ಥಿಗಳಿಗೂ ಅಷ್ಟಾಗಿ ಆನ್ಸರ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಡಿಫಿಕಲ್ಟ್ ಇದೆ. ಹಾಗಿತ್ತು ಅಂತ ಹೇಳಿದ್ರೆ ಈಗ ಅದಕ್ಕೆ ಆನ್ಸರ್ ಬಂದಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಬೇರೆ ಆನ್ಸರ್ಸ್ ಮರ್ತು ಹೋಗ್ಬಾರ್ದು. ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಇರಲಿ 80 ಮಾರ್ಕ್ಸ್ ಬೇಕು, ಅಥವಾ ನಿಮ್ಗೆ ಈಗ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿಗೆ 70 ಔಟ್ ಆಫ್ 70 ಮಾರ್ಕ್ಸ್ ಬೇಕು, ಅದನ್ನ ಮತ್ತೆ ಇಟ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋದಕ್ಕೆ. ಆದ್ರೆ ಅಕಸ್ಮಾತ್ ಯಾವುದೊಂದು ಕ್ವಶನ್ ತುಂಬಾ ಡಿಫಿಕಲ್ಟ್ ಬಂತು ಆನ್ಸರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ಟೆನ್ಷನ್ ಅಲ್ಲಿ ಬೇರೆ ಯಾವುದೋ ಬರುವಂತಹ ಆನ್ಸರ್ ಅನ್ನ ಎಕ್ಸಾಮ್ ಬರೀದೇ ಇದು ಬರಬಾರ್ದು. ಅದಕ್ಕೋಸ್ಕರ ಎಕ್ಸಾಮ್ ಅಲ್ಲಿ ಅಂದ್ರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮ್ಮ ಟಾರ್ಗೆಟ್ ಏನಿರ್ಬೇಕು ಅಂತ ಹೇಳಿದ್ರೆ ಈ ಎಕ್ಸಾಮ್ ಅಲ್ಲಿ ನನಗೆ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ತೀನಿ. ಅದ್ ಬೇಕಿದ್ರೆ 80 ಔಟ್ ಆಫ್ 80 ಆಗಿರ್ಲಿ ಅಥವಾ 80ಗೆ 79 ಆಗಿರ್ಲಿ, ಬಟ್ ನನಗೆ ಸಾಧ್ಯ ಆದಷ್ಟು ಬೆಸ್ಟ್ ಮಾರ್ಕ್ಸ್ ಅನ್ನ ಪಡೆದುಕೊಳ್ತೀನಿ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಕ್ಸಾಮ್ಗೆ ಹೋಗಿ ಪ್ರಿಪರೇಷನ್ ಕೂಡ ಈಗ ಒಳ್ಳೆ ಮಾರ್ಕ್ಸ್ ಬೇಕು ನನಗೆ. ಅದಕ್ಕೋಸ್ಕರ ಬಾಕಿ ಉಳಿದಿರುವಂತ ಏನು 30 or 40 ಡೇಸ್ ಬಾಕಿ ಇದೆ, ಅದರಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಓದ್ತೀನಿ ಅಂತ ಮೊಬೈಲ್ ಅರ್ಥ ಡಿಸ್ಟ್ರಾಕ್ಷನ್ಸ್ ಅನ್ನ ಸ್ವಲ್ಪ ಸೈಡಿಗೆ ಇಟ್ಟು ಪ್ರಿಪರೇಷನ್ ನಡೆಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.